ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ತರಗತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಂಪೂರ್ಣ ಪ್ರಚಲಿತ ಘಟನೆಗಳು, ಸ್ಪರ್ಧಾ ವಿಜೇತ ಸೇರಿದಂತೆ ಸ್ಪರ್ಧಾ ಅರಿವು ಸೇರಿದಂತೆ ಬೇರೆ ಬೇರೆ ಏನು ಕ್ವಶನ್ಸ್ಗಳು ಇದಾವೆ, ಅದನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ನಿಮ್ಮ ಒಂದು PC, PSI, CAR ಪೊಲೀಸ್ ಕಾನ್ಸ್ಟೇಬಲ್, DAR ಪೊಲೀಸ್ ಕಾನ್ಸ್ಟೇಬಲ್, ಮತ್ತೆ ಇಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ KSISF, ಈ ರೀತಿಯಾಗಿ ಮತ್ತೆ ಇಲ್ಲಿ KSRP ಪೊಲೀಸ್ ಕಾನ್ಸ್ಟೇಬಲ್, ಎಲ್ಲ ಪೊಲೀಸ್ ಏನು ಎಕ್ಸಾಮ್ಗಳಿರ್ತವೆ ಎಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗ್ತದೆ. ಅದರ ಜೊತೆಗೆ ನಿಮಗೆ ಬೇರೆ ಬೇರೆ KPSC ಇಂದ ನಡೆಸ್ತಕ್ಕಂಥ ಒಂದು SDA, FDA, ಇದೇ ರೀತಿ ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಈ ಒಂದು ಪ್ರಶ್ನೆಗಳು ನಿಮಗೆ ಡೈರೆಕ್ಟ್ ಆಗಿ ಏನು ನಿಮ್ಮ ಒಂದು ಕರೆಂಟ್ ಅಫೇರ್ಸ್ ಏನು ಕ್ವಶನ್ಸ್ ಬರ್ತವೆ ಅಲ್ಲಿ ಸಿಗುವಂತ ಚಾನ್ಸಸ್ ಇರ್ತವೆ. ಮತ್ತೆ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಕೂಡ ತರಗತಿಗಳನ್ನ ಮೊದಲನೇದಾಗಿ ಶುರು ಮಾಡ್ಕೋತಾ ಹೋಗೋಣ. ಮೊದಲನೇ ಪ್ರಶ್ನೆ ಇದೆ. ಇಲ್ಲಿ ನಾನು ನಿಮಗೆ ಪ್ರಶ್ನೆ ಮತ್ತು ಉತ್ತರ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಜೊತೆಗೆ ಕೊಟ್ಟಿದ್ದೇನೆ. ಆದ್ರೆ ನಾವು ಇಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನ ನೋಡೋಣ. ಈ ಒಂದು ಮಾಹಿತಿಗಳನ್ನ ಎಲ್ಲಿ ಸಿಗತ್ತೆ ಅಂತ ಆದ್ರೆ ಈ ಒಂದು ಸಂಪೂರ್ಣ PDF ಏನಿದೆ ಇದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೇನೆ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೇನೆ, ಫ್ರೀ ಆಗಿರುತ್ತೆ ಫುಲ್ PDF. ನೀವು ಅಲ್ಲಿಂದ ಯೂಸ್ ಮಾಡ್ಕೋಬಹುದು ಈ ಒಂದು ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ಒಂದು ಪ್ರಚಲಿತ ಘಟನೆಗಳನ್ನ. ಅದು ಟೆಲಿಗ್ರಾಮ್ ಚಾನಲ್ ಯಾವುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ವಿಡಿಯೋದ ಒಂದು ಕೊನೆಯಲ್ಲಿ ಕೊಟ್ಟಿರ್ತೇನೆ, ಅವಾಗ ನೋಡೋಣ. ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನ್ ಬರುತ್ತೆ ಅಂತ ಇಂಕ್ ಚೇಂಜ್ ಮಾಡ್ಕೊಂಡ್ಬರೋಣ. ಓಕೆ, ಬನ್ನಿ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದ್ರೆ 2025ರಲ್ಲಿ ಭಾರತದ ಮೊದಲ ಮೊಬೈಲ್ ಟೆಂಪರ್ಡ್ ಗ್ಲಾಸ್ ಕಾರ್ಖಾನೆಯನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ. 2025ರಲ್ಲಿ ಭಾರತದ ಮೊದಲ ಮೊಬೈಲ್ ಟೆಂಪರ್ಡ್ ಗ್ಲಾಸ್ ಕಾರ್ಖಾನೆಯನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇದನ್ನ ಇತ್ತೀಚೆಗೆ ನೋಯ್ಡಾದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಹಾಗಾದ್ರೆ ನೋಯ್ಡಾ ಯಾವ ಒಂದು ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಈ ಒಂದು ನೋಯ್ಡಾ ಇರ್ತಕ್ಕಂಥದ್ದು. ಪುಣೆ ಇದು ಮಹಾರಾಷ್ಟ್ರದಲ್ಲಿದೆ. ಬೆಂಗಳೂರು ಕರ್ನಾಟಕದಲ್ಲಿದೆ. ಹೈದರಾಬಾದ್ ಅಲ್ಲಿದೆ. ಇದು ಆಂಧ್ರ ಪ್ರದೇಶ, ತೆಲಂಗಾಣ ಇಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಓಕೆನಾ? ಇಲ್ಲಿ ತೆಲಂಗಾಣದಲ್ಲಿ ಹೈದರಾಬಾದ್ ಇದೆ. ತೆಲಂಗಾಣ ಈಗ ಆಂಧ್ರ ಪ್ರದೇಶದ ಒಂದು ರಾಜಧಾನಿ ಅಮರಾವತಿ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ, ಇನ್ನು ಕೂಡ ಮಾಡಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅಮೆರಿಕದಲ್ಲಿ ನಡೆಯತಕ್ಕಂತಹ ವಿಶ್ವಕಪ್ಗೆ ಯಾವ ದೇಶವು ತನ್ನ ಮೊದಲ ಅಧಿಕೃತ ಪಿಕಲ್ ಬಾಲ್ ತಂಡವನ್ನ ಕಳಿಸ್ತಾ ಇದೆ ಅಂತ. ಪಿಕಲ್ ಬಾಲ್ ವರ್ಲ್ಡ್ ಕಪ್ ಅಂತ, PICKEL ಬಾಲ್ ಏನು ವರ್ಲ್ಡ್ ಕಪ್, ಇದು ಪ್ರಥಮ ಬಾರಿಗೆ ನಡೀತಾ ಇದೆ. ಇಲ್ಲಿ ನಮ್ಮ ಒಂದು ಭಾರತ ಏನಿದೆ ಇದರ ಒಂದು ತಂಡವನ್ನ ಇಲ್ಲಿ ಕಳಿಸಿದೆ. ಇಲ್ಲಿ ಅಮೆರಿಕಾದಲ್ಲಿ ನಡೀತಕ್ಕಂತ ಒಂದು ವಿಶ್ವಕಪ್ಗೆ ಭಾರತ ತಂಡ ಈ ಒಂದು ವರ್ಲ್ಡ್ ಕಪ್ಗೆ ಇಲ್ಲಿ ಕಳಿಸಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಅಪರೂಪದ ಡ್ರ್ಯಾಗನ್ ಫ್ಲೈ ಪ್ರಭೇದ ಕ್ರೋಕೋಥೆಮಿಸ್ ಎರಿತ್ರಿಯಾ ಎಂಬತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ. ಕ್ರೋಕೋಥೆಮಿಸ್ ಎರಿತ್ರಿಯಾ ಇತ್ತೀಚೆಗೆ ಯಾವ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆ. ಏನು ಕ್ರೋಕೋಥೆಮಿಸ್ ಎರಿತ್ರಿಯಾ ಎಂಬತಕ್ಕಂಥದ್ದು ಇತ್ತೀಚೆಗೆ ಎಲ್ಲಿ ಕಂಡು ಬಂದಿದೆ ಅಂತ ಅಂದ್ರೆ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಅಂತ ಕರೀತೇವೆ. ವೆಸ್ಟರ್ನ್ ಘಾಟ್ಸ್ ಇಲ್ಲಿ ನಿಮಗೆ ಕಂಡು ಬಂದಿದೆ. ಈ ಒಂದು ಡ್ರ್ಯಾಗನ್ ಫ್ಲೈ ಪ್ರಭೇದ ಕ್ರೋಕೋಥೆಮಿಸ್ ಎರಿತ್ರಿಯಾ ಎಂಬತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬಂದಿದೆ. ತುಂಬಾ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆ ಬರ್ತವೆ. ನಿಮ್ಮ ಒಂದು KPSC ಇಂದ ಏನಾದ್ರು ಕ್ವಶನ್ ಪೇಪರ್ ತೆಗೆದ್ರೆ ಪಕ್ಕಾ ಇಂತಹ ಪ್ರಶ್ನೆಗಳು ಬಂದೇ ಬರ್ತವೆ. ಕ್ರೋಕೋಥೆಮಿಸ್ ಎರಿತ್ರಿಯಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಾನು ಕೂಡ ಕೇಳಬಹುದು. ಇದು ಡ್ರ್ಯಾಗನ್ ಫ್ಲೈನ ಒಂದು ಪ್ರಭೇದ ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆ. ಇಲ್ಲಿ ಮಹಿಳಾ ಕ್ರಿಕೆಟ್ ಅನ್ನು ಜಾಗತಿಕವಾಗಿ ಉತ್ತೇಜನ ಮಾಡಲು ಯಾವ ತಂತ್ರಜ್ಞಾನ ಕಂಪನಿಯು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ನೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಯಾರು ಹೊಂದಿದ್ದಾರೆ ಅಂತ ಅಂದ್ರೆ ಇಲ್ಲಿ ICC ನೊಂದಿಗೆ ಗೂಗಲ್, ಇವೆರಡೂ ಕೂಡ ಸೇರ್ಕೊಂಡು ಏನಪ್ಪಾ ಮಾಡ್ತಿದ್ದಾವೆ ಅಂತ ಅಂದ್ರೆ ಮಹಿಳಾ ಕ್ರಿಕೆಟ್ ಅನ್ನು ಜಾಗತಿಕವಾಗಿ ಉತ್ತೇಜನ ಮಾಡಲು ಇಲ್ಲಿ ಗೂಗಲ್ ತಂತ್ರಜ್ಞಾನ ಕಂಪನಿ ಇಲ್ಲಿ ICC ನೊಂದಿಗೆ ಪಾಲುದಾರಿಕೆ ಹೊಂದ್ಕೊಂಡು ಮೆಮೊರಾಂಡಮ್ ನಲ್ಲಿ ಸೈನ್ ಮಾಡಿಕೊಂಡು ಸೈನ್ ಮಾಡಿಕೊಂಡು ಇಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಡಿ ಗೂಗಲ್ ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ಮುಂದಿನ ಪ್ರಶ್ನೆ. 2025ರಲ್ಲಿ ಭಾರತವು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಯಾವಾಗ ಆಚರಣೆ ಮಾಡ್ತದೆ ಅಂತ. ಪ್ರತಿ ವರ್ಷ ನಾವು ಏನು ರಾಷ್ಟ್ರೀಯ ಒಂದು ಪೌಷ್ಟಿಕಾಂಶ ಸಪ್ತಾಹವನ್ನ ಆಚರಣೆನ ಮಾಡ್ತೇವೆ. ಯಾವಾಗ ಆಚರಣೆ ಮಾಡ್ತೇವೆ ಅಂತ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಂದ 7ನೇ ತಾರೀಕುವರೆಗೆ. ಸೆಪ್ಟೆಂಬರ್ 1ನೇ ತಾರೀಕಿಂದ
7ನೇ ತಾರೀಕುವರೆಗೆ ಇದನ್ನ ಆಚರಣೆಯನ್ನ ಮಾಡ್ತೇವೆ. ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಡಿ. ಡಿ ಇದಕ್ಕೆ ಸರಿ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ 2025ರ ಮ್ಯಾಗಸೆ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ NGO ಅಥವಾ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 2025ರ ಮ್ಯಾಗಸೆ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂತಹ ಮೊದಲ ಭಾರತೀಯ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಯಾವ್ದಪ್ಪ ಅಂತ ಅಂದ್ರೆ ಎಜುಕೇಟ್ ಗರ್ಲ್ಸ್ ಅಂತ ಕರಿತೇವೆ. ಎಜುಕೇಟ್ ಗರ್ಲ್ಸ್ ಅಂತ. ಎಜುಕೇಟ್ ಗರ್ಲ್ಸ್ ಅಂತ ಅಂದ್ರೆ ಹುಡುಗಿಯರಿಗೆ ಶಿಕ್ಷಣ ನೀಡಿ ಅಂತ. ಇದು ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ, ಇದನ್ನ ಎಜುಕೇಟ್ ಗರ್ಲ್ಸ್ ಅಂತ ಮಾಡ್ತೀವಿ. ನಿಮ್ಮ ಒಂದು ಪ್ರಶ್ನೆಯೂ ಕೂಡ ಇದೇ ರೀತಿಯಲ್ಲಿ ಬರುತ್ತೆ ಆಪ್ಷನ್ ಅಲ್ಲೂ ಕೂಡ. 2007ರಲ್ಲಿ ಸಫೀನಾ ಹುಸೇನ್ ಸ್ಥಾಪನೆ ಮಾಡಿದ್ದಾರೆ ಈ ಒಂದು ಎಜುಕೇಟ್ ಗರ್ಲ್ಸ್ ಅಂತಕ್ಕಂಥ ಒಂದು NGO ಅನ್ನ. ಇದನ್ನ 2025ರ ಒಂದು ಮ್ಯಾಗಸೆ ಪ್ರಶಸ್ತಿಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025ರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಏಷ್ಯಾದ ಅತ್ಯಂತ ಸುರಕ್ಷಿತ ದೇಶ ಎಂದು ಯಾವ ದೇಶ ಇಲ್ಲಿ ಸ್ಥಾನ ಪಡೆದಿದೆ ಅಂತ. ಇಲ್ಲಿ ಸಿಂಗಾಪುರ್ ದೇಶ ಏನಿದೆ ಈ ಒಂದು ಏಷ್ಯಾದಲ್ಲೇ ಅತ್ಯಂತ ಸುರಕ್ಷಿತ ದೇಶ ಅಂತ ಇಲ್ಲಿ ಸ್ಥಾನ ಪಡೆದಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಪೀಸ್ ಅಂತ ಕರಿತೇವೆ, ಶಾಂತಿಯನ್ನ ಪೀಸ್ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಭಾರತೀಯ ಸೇನೆ ಮತ್ತು ITBP ಜಂಟಿಯಾಗಿ ಅಚ್ಯೂಕ್ ಪ್ರಹಾರ್ ಎಂಬತಕ್ಕಂತಹ ಒಂದು ಎತ್ತರದ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ. ಅಚ್ಯೂಕ್ ಪ್ರಹಾರ್ ಎಂಬತಕ್ಕಂಥದ್ದು ಅಚ್ಯೂಕ್ ಪ್ರಹಾರ್ ಎಂಬತಕ್ಕಂತಹ ಒಂದು ಸಮರಾಭ್ಯಾಸ ಏನಿದೆ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಇದು ಅರುಣಾಚಲ ಪ್ರದೇಶದಲ್ಲಿ ನಡೆದಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಅರುಣಾಚಲ ಪ್ರದೇಶ. ಅದೇ ರೀತಿ ಮುಂದಿನ ಪ್ರಶ್ನೆ ಎಡ್ಶಿ ರಾಮಲಿಂಗ್ ಘಾಟ್ ಎಂಬತಕ್ಕಂಥದ್ದು ನೋಡಿ, ಎಡಚಿ ರಾಮಲಿಂಗ್ ಘಾಟ್ ಎಂಬತಕ್ಕಂಥ ವನ್ಯಜೀವಿ ಅಭಯಾರಣ್ಯ ಏನಿದೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಯಾಕಿದೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೊಂದು ಗಂಡು ಹುಲಿಗೆ ಸಂಬಂಧಪಟ್ಟಂತೆ ವಿದರ್ಭದಿಂದ 450 ಕಿಲೋಮೀಟರ್ ದೂರ ಪ್ರಯಾಣಿಸಿ ದಶಕಗಳ ಕಾಲ ದೊಡ್ಡ ಬೆಕ್ಕುಗಳ ಉಪಸ್ಥಿತಿ ಇಲ್ಲದ ನಂತರ ಎಡಚಿ ರಾಮಲಿಂಗ್ ಘಾಟ್ ಏನಿದೆ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ನೆಲೆಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿರ್ತೇನೆ. ಟೆಲಿಗ್ರಾಮ್ ಜಾಯಿನ್ ಆದ್ರೆ ನಿಮಗೆ ಡೈರೆಕ್ಟ್ ಆಗಿ ಏನ್ ಸಿಗುತ್ತೆ ಅಂತ ಅಂದ್ರೆ PDF ಗಳು ಫ್ರೀ ಸಿಗ್ತವೆ. ಓಕೆನಾ. ಇಲ್ಲಿ ಸರಿಯಾದ ಉತ್ತರ ಈ ಒಂದು ಎಡಚಿ ರಾಮಲಿಂಗ್ ಘಾಟ್ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಭೂಕುಸಿತದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ರಾಟಲ್ ಜಲವಿದ್ಯುತ್ ಯೋಜನೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ ಅಂತ. ರಾಟಲ್ ಎಂಬತಕ್ಕಂತ ಒಂದು ಜಲವಿದ್ಯುತ್ ಯೋಜನೆ ಏನಿದೆ ಇದು ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ರಾಟಲ್ ಜಲವಿದ್ಯುತ್ ಯೋಜನೆ ನೋಡಿ ತುಂಬಾ ಇಂಪಾರ್ಟೆಂಟ್ ಜಲವಿದ್ಯುತ್ ಯೋಜನೆ. ಓಕೆನಾ. ನಿಮಗೆ ಈಸಿ ಪ್ರಶ್ನೆ ಅಂತೂ ಕೇಳೋದಿಲ್ಲ ನಿಮ್ಮ ಒಂದು ಎಕ್ಸಾಮ್ ಗಳಿಗೆ ಬರ್ತಕ್ಕಂಥದಕ್ಕೆ. ಪಕ್ಕಾ ಏನಾದ್ರೂ ಟಫ್ ಕೇಳಿದ್ರು ಅಂತ ಅಂದ್ರೆ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ. ರಾಟಲ್ ಜಲವಿದ್ಯುತ್ ಯೋಜನೆ ಎಲ್ಲರಿಗೂ ಕೂಡ ಗೊತ್ತು. ಯಾವ್ದಪ್ಪ ಅಂದ್ರೆ ಹಿರಾಕುಡ್ ಯೋಜನೆ ಎಲ್ಲಿ ನಡೀತಾ ಇದೆ ಅಂತ. ಹಿರಾಕುಡ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಲ್ರಿಗೂ ಕೂಡ ಗೊತ್ತು. ಭಾಕ್ರಾ ನಂಗಲ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಭಾಕ್ರಾ ನಂಗಲ್ ಇದನ್ನು ನಾನು ಹೇಳ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಆದರೆ ರಾಟಲ್ ಜಲವಿದ್ಯುತ್ ಯೋಜನೆ ಯಾರಿಗೆ ಗೊತ್ತು? ಕೆಲವೊಬ್ಬರಿಗೆ ಮಾತ್ರ ಗೊತ್ತು. ಅದರಲ್ಲಿ ಕೆಲವೊಬ್ಬರಲ್ಲಿ ನೀವು ಕೂಡ ಒಬ್ಬರಾಗ್ರಿ, ನಿಮಗೂ ಕೂಡ ಹುದ್ದೆ ಸಿಗ್ತದೆ. ಓಕೆನಾ. ಜಮ್ಮು ಕಾಶ್ಮೀರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಇಂಟರ್ನ್ಯಾಷನಲ್ ಸೈನ್ಸ್ ಒಲಿಂಪಿಯಾಡ್ ಅಂತ ನೋಡಿ, ಭೂವಿಜ್ಞಾನ ಅರ್ಥ ಸೈನ್ಸ್ ಒಲಿಂಪಿಯಾಡ್ ಅಂತ ಕರಿತೇವೆ. ಇಂಟರ್ನ್ಯಾಷನಲ್ ಅರ್ಥ ಸೈನ್ಸ್ ಒಲಿಂಪಿಯಾಡ್ 2025 ಇದು 18ನೇ ಆವೃತ್ತಿ ಆಗಿತ್ತು. ಇದನ್ನ ಎಲ್ಲಿ ನಡೆಸಲಾಗಿದೆ ಅಂತ. ತುಂಬಾ ಇಂಪಾರ್ಟೆಂಟ್. ಇದನ್ನ ಚೀನಾದಲ್ಲಿ ನಡೆಸಿದ್ದಾರೆ. 18ನೇ ಒಂದು ಇಂಟರ್ನ್ಯಾಷನಲ್ ಅರ್ಥ ಸೈನ್ಸ್ ಒಲಿಂಪಿಯಾಡ್ ಅಂತಕ್ಕಂಥದನ್ನ 2025ರಲ್ಲಿ ಎಲ್ಲಪ್ಪ ನಡೆಸಿದ್ದಾರೆ ಅಂತ ಅಂದ್ರೆ ಚೀನಾದಲ್ಲಿ ನಡೆಸಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿ ಪಕ್ಕಾ ಬರ್ತವೆ, ನೆನ್ಪಿಟ್ಕೊಳ್ತಾ ಹೋಗಿ. ಓಕೆ. ಮುಂದಿನ ಪ್ರಶ್ನೆ ಸೆಪ್ಟೆಂಬರ್ 2025ರಲ್ಲಿ ಭಾರತದ 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೋಡಿ CGA ನೋಡಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಕೂಡ ಚೇಂಜ್ ಆಗಿದ್ದಾರೆ. ಕ್ಯಾಗ್ ಅಂತಕ್ಕಂಥವ್ರು ಇದು 1948ನೇ ವಿಧಿಯಿಂದ ಬರ್ತದೆ ಈ ಒಂದು ಕ್ಯಾಗ್ ಅಂತಕ್ಕಂಥ ಒಂದು ಹುದ್ದೆ. ಇವರು ಕೂಡ ಚೇಂಜ್ ಆಗಿದ್ದಾರೆ. ಮತ್ತೆ ಇಲ್ಲಿ CGA ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಇವರು ಕೂಡ ಚೇಂಜ್ ಆಗಿದ್ದಾರೆ. ಹಾಗಾದ್ರೆ ಈಗ ಪ್ರೆಸೆಂಟ್ ಆಗಿ ಯಾರಿದ್ದಾರೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಅಂತ ಅಂದ್ರೆ TCA ಕಲ್ಯಾಣಿ ಅಂತಕ್ಕಂಥವ್ರು.
ಇವರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅಂದ್ರೆ ಇವ್ರು ಏನಿದ್ರು 1991 ಬ್ಯಾಚ್ ನ ಒಂದು IAS ಅಧಿಕಾರಿ ಕೂಡ ಆಗಿದ್ರು ಇವರು. ಇವರು TCA ಕಲ್ಯಾಣಿ ಅಂತಕ್ಕಂಥವ್ರು ಈ ಒಂದು ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ನ ಒಂದು ಏನಪ್ಪಾ ಆಗಿದ್ದಾರೆ ಅಂತ ಅಂದ್ರೆ ಇದು ಕಂಟ್ರೋಲ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಇಲ್ಲಿ ನೇಮಕ ಆಗಿದ್ದಾರೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ. ಮೊದಲನೇದಾಗಿ ನೀವು ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ನನಕ್ಕೂ ಬೇಗ ನೀವು ಕ್ವಶನ್ಸ್ ಅನ್ನ ಓದಿ ನೀವು ಆನ್ಸರ್ ನ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೇಕು. ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಾತ್ರ ಮುಂದೆ ತರಗತಿಗಳನ್ನ ನೋಡ್ಕೊಳ್ತಾ ಹೋಗ್ಬೇಕು. ತರಗತಿಯಲ್ಲಿ ನಿಮಗೆ ಸಿಗ್ತದೆ. ಓಕೆನಾ. ಮತ್ತೆ ಇದೇ ರೀತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಡೈಲಿ ಕರೆಂಟ್ ಅಫೇರ್ಸ್ ಗಳು ಕೂಡ ನಡೀತಾ ಇದಾವೆ ನಮ್ಮ ಒಂದು ಚಾನಲ್ ಅಲ್ಲಿ. ಹಾಗೆ ಇಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ನಡೀತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸಸ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೇವೆ. ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸಸ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ನೀವು ನೋಡ್ಬೇಕು, ಎಲ್ಲವನ್ನು ಕೂಡ ಯೂಸ್ ಮಾಡ್ಕೋಬೇಕು. ಆಯ್ತಾ. ಈಗ ನೋಡಿ ಮುಂದಿನ ಪ್ರಶ್ನೆ. ಭಾರತೀಯ ಸೇನೆಯು ಯುದ್ಧ ಕೌಶಲ್ 3.0 ಎಂಬತಕ್ಕಂಥ ವ್ಯಾಯಾಮವನ್ನ ಯಾವ ರಾಜ್ಯದಲ್ಲಿ ನಡೆಸಿದೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ ಈ ಒಂದು ವ್ಯಾಯಾಮವನ್ನ ಅರುಣಾಚಲ ಪ್ರದೇಶದಲ್ಲಿ ನಡೆಸಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ. ಇನ್ನೊಂದು ಹೇಳಿದ್ದೆ ಅಚ್ಯುಕ್ ಪ್ರಹಾರ್ ಎಂತಕ್ಕಂಥದ್ದು. ಅಚ್ಯುಕ್ ಪ್ರಹಾರ್ ಇದೆಯಲ್ಲಿ ನಡೆಸಿದ್ದಾರೆ. ಮತ್ತೆ ಇಲ್ಲಿ ಯುದ್ಧ ಕೌಶಲ್, ಯುದ್ಧ ಕೌಶಲ್ ಇವೆರಡನ್ನು ಕೂಡ ಎಲ್ಲೆಲ್ಲಿ ನಡೆಸಿದ್ದಾರೆ ಅಂತ ಅಚ್ಯುಕ್ ಪ್ರಹಾರ್ ಎಂತಕ್ಕಂಥದ್ದು ಕೂಡ ಅರುಣಾಚಲ ಪ್ರದೇಶ. ಇವೆರಡೂ ಕೂಡ ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ನಡೆಸಿದ್ದಾರೆ. ಪಕ್ಕಾ ಪ್ರಶ್ನೆ ಬರ್ತದೆ, ನೆನ್ಪಿಟ್ಕೊಳ್ತಾ ಹೋಗಿ. ಓಕೆ. ಮುಂದಿನ ಪ್ರಶ್ನೆ. 2025 ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತದ ವಿಮಾ ವಲಯಕ್ಕೆ ಘೋಷಣೆ ಮಾಡಿರ್ತಕ್ಕಂಥ ಹೊಸ FDI ಮಿತಿ ಎಷ್ಟು ಅಂತ ಕೇಳಿದರೆ 100%. ಆಪ್ಷನ್ ಬಿ 100% ಇಲ್ಲಿ ಘೋಷಣೆ ಮಾಡಿದ್ದಾರೆ FDI ನ ಒಂದು ಮಿತಿ. ನೋಡಿ 74% ಮೊದಲಿತ್ತು, ಈಗ 100% ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆ. ಸ್ಟ್ರೈಕ್ ಸಾಮರ್ಥ್ಯಗಳನ್ನ ಹೆಚ್ಚಿಸಲು ಭಾರತೀಯ ಸೇನೆಯು ಹೆಚ್ಚಿಸುತ್ತಿರುವ ಹೊಸ ಕಮಾಂಡೋ ಬೆಟಾಲಿಯನ್ಗಳ ಹೆಸರು ಏನು ಅಂತ. ಸ್ಟ್ರೈಕ್ ಸಾಮರ್ಥ್ಯಗಳನ್ನ ಹೆಚ್ಚಿಸಲು ಭಾರತೀಯ ಸೇನೆ ಹೆಚ್ಚಿಸುತ್ತಿರುವಂತಹ ಒಂದು ಹೊಸ ಕಮಾಂಡೋ ಬೆಟಾಲಿಯನ್ಗಳ ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಭೈರವ ಎಂತಕ್ಕಂಥ ಬೆಟಾಲಿಯನ್. ಈ ಒಂದು ಭೈರವ ಎಂತಕ್ಕಂಥ ಒಂದು ಬೆಟಾಲಿಯನ್ ಅನ್ನ ಶುರು ಮಾಡ್ತಾ ಇದ್ದಾರೆ ನಮ್ಮ ಒಂದು ಇಂಡಿಯನ್ ಆರ್ಮಿ ಇದನ್ನ ಶುರು ಮಾಡ್ತಾ ಇದೆ. ಇದರ ಬಗ್ಗೆ ನಿಮಗೆ ಗೊತ್ತಿರಲಿ, ಪಕ್ಕಾ ಪ್ರಶ್ನೆ ಇದೇ ರೀತಿ ಬರ್ತದೆ. ಇತ್ತೀಚೆಗೆ ಇಂಡಿಯನ್ ಆರ್ಮಿ ಯಾವುದನ್ನ ಇಲ್ಲಿ ಹೊಸ ಕಮಾಂಡೋನ ರಚನೆ ಮಾಡಿದ್ರು, ಬೆಟಾಲಿಯನ್ ರಚನೆ ಮಾಡಿದ್ರು ಅಂತ ಕೊಟ್ಟು 4 ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದೇ ರೀತಿ ಗರುಡ, ಭೈರವ, ವಜ್ರ, ತ್ರಿಶೂಲ್ ಅಂತ. ಓಕೆನಾ. ನೀವು ಹುಡುಕ್ಬೇಕಲ್ಲಿ ಭೈರವ ಎಂತಕ್ಕಂಥದನ್ನ. ಆಪ್ಷನ್ ಬಿ ಇಲ್ಲ, ಆಪ್ಷನ್ ಡಿ ನಲ್ಲಿ ಕೊಟ್ಟಿರ್ತಾರೆ. ಆಯ್ತಾ. ಹುಡುಕಿ ಆನ್ಸರ್ ಸರಿ ಮಾಡಿ ನಿಮ್ಮ ಒಂದು ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ. ಆಗಸ್ಟ್ 2026ರಲ್ಲಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ನಗರ ಆಯೋಜನೆ ಮಾಡ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಗಸ್ಟ್ 2022ರಲ್ಲಿ ಈ ಒಂದು ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಯಾವ ನಗರ ಇಲ್ಲಿ ಮಾಡ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲಿ ಮಾಡ್ತಾರೆ ಅಂತ ಅಂದ್ರೆ ನವದೆಹಲಿ. ಆಗಸ್ಟ್ 2026ರಲ್ಲಿ ಇದನ್ನ ಮಾಡ್ತಾರೆ. ಈ ಒಂದು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ಅಂತ ಅಂದ್ರೆ ನ್ಯೂ ಡೆಲ್ಲಿ ಅಂತ ಕರೀತಾರೆ. ಪಕ್ಕ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ಓದ್ತೀರಾ, ಇಲ್ಲಿ ಇದೆ, ನೀವು ಓದ್ಕೋಬಹುದು. ಅಂದ್ರೆ ನಮ್ಮ ಒಂದು ವಿಶ್ವ ಚಾಂಪಿಯನ್ಶಿಪ್ ಎಷ್ಟು ಸಲ ನಡೆದಿದೆ ಭಾರತದಲ್ಲಿ ಅನ್ನೋದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. 2009ರಲ್ಲಿ ಒಂದ್ಸರಿ ಮಾಡಿದ್ವಿ ನಾವು ಹೈದರಾಬಾದ್ ನಲ್ಲಿ. ಈಗ 2026ರಲ್ಲಿ ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ನವದೆಹಲಿಯಲ್ಲಿ ಮಾಡ್ತಿದ್ದೇವೆ. ಓಕೆ. ಮುಂದಿನ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ 25ನೇ ಶಾಂಘೈ ಸಹಕಾರ ಸಂಸ್ಥೆ. ನೋಡಿ, ಶಾಂಘೈ ಸಹಕಾರ ಸಂಸ್ಥೆಯಲ್ಲಿ SCO ಅಂತ ಕರಿತೇವೆ. ಇದರಲ್ಲಿ ಎಷ್ಟು ದೇಶಗಳು ಇದಾವೆ? ಕಮೆಂಟ್ ಮಾಡಿ ನೋಡೋಣ, ಯಾರು ಕಮೆಂಟ್ ಮಾಡ್ತೀರಾ. ಇಲ್ಲಿ 25ನೇ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ಏನಿದೆ ಎಲ್ಲಿ ನಡೆಯಿತು ಅಂತ ಎಲ್ರು ಕೂಡ ಹಾಕ್ತಾರೆ. ಶಾಂಘೈ ಅಂತ ಆಪ್ಷನ್ ಹಾಕ್ತಾರೆ, ಮುಂದೆ ಹೋಗ್ತಾರೆ ಆಪ್ಷನ್ ಬಿ ಅಂತ ಹಾಕೊಂಡು ಹೋಗ್ತಾರೆ. ಆದ್ರೆ ರಾಂಗ್ ಆಗಿರುತ್ತೆ. -0.25 ಆಗತ್ತೆ. ಅಂಕ ಕಳ್ಕೊಂಡು ಮನೆಗೆ ಬರ್ತೀರಾ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲಿ? ಟಿಯಾಂಜಿನ್ ಅಂತಕ್ಕಂಥ ಪ್ರದೇಶ. ನೋಡಿ, ಆಪ್ಷನ್ ಸಿ ಹಾಕಿದವರು ಹೈಟ್ ಹಾಕೊಂಡು 1 ಮಾರ್ಕ್ಸ್ ತಗೊಂಡು ಅವ್ರೇನ್ ಮಾಡ್ತಾರೆ ಅಂತ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರನ್ನ ತಗೊಂಡು ಜಾಬ್ ತಗೊಂಡು ಹೋಗ್ತಾರೆ. ನಿಮಗೇನ್ ಸಿಗತ್ತೆ? ಚಿಪ್ಪು. ಮನೆಗೆ ಹೋದ್ರೆ ಏನ್ ಸಿಗತ್ತೆ? ಚಿಪ್ಪು. ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಏನ್ ಸಿಗುತ್ತೆ ನೋಡಿ, ಇಲ್ಲಿ ಟಿಯಾಂಜಿನ್ ಅಂತಕ್ಕಂಥ ಆನ್ಸರ್ ಮಾಡಿದ್ರೆ ಏನ್ ಸಿಗುತ್ತೆ? ಹುದ್ದೆ ಅಥವಾ ಜಾಬ್ ಸಿಗುತ್ತೆ. ಓಕೆ. ಮುಂದಿನ ಪ್ರಶ್ನೆ. ಯಾವ ಕಾಮರ್ಸ್ ಪ್ಲಾಟ್ಫಾರ್ಮ್ ಕಿಸಾನ್ ಸ್ಟೋರ್ ಎಂತಕ್ಕಂಥ ಒಂದು ಇದನ್ನ ಆರಂಭಿಸುವುದಾಗಿ ಘೋಷಣೆ ಮಾಡಿದೆ ಅಂತ. ಕಿಸಾನ್ ಸ್ಟೋರ್ ಎಂತಕ್ಕಂಥದನ್ನ ಇಲ್ಲಿ ಯಾರಪ್ಪ ಶುರು ಮಾಡ್ತಿದ್ದಾರೆ ಅಂತಂದ್ರೆ ಅಮೆಜಾನ್ ಅವರು ಶುರು ಮಾಡ್ತಿದ್ದಾರೆ. ಆಪ್ಷನ್ ಬಿ.
ಇದನ್ನ ಇಂಪಾರ್ಟೆಂಟ್ ಅಲ್ಲ ಆದ್ರೂ ಕೂಡ ನೆನ್ಪಿಟ್ಕೊಂಡಿರ್ಬೇಕು, ಯಾಕಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಇದೆ, ರೈತರಿಗೆ. ಅದಕ್ಕಾಗಿ ನಿಮಗೆ ಗೊತ್ತಿರಬೇಕು. ಕಿಸಾನ್ ಸ್ಟೋರ್ ಅಂತಕ್ಕಂಥದ್ದನ್ನ ಇವರು ಮಾಡಿದ್ದಾರೆ. ಇನ್ನೊಂದು ಈ ನ್ಯಾಮ್, ಇದರ ಒಂದು ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ. ಈ ಒಂದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿದೆ, ಇದನ್ನ 2016ರಲ್ಲಿ ನಮ್ಮ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಈಗ ಅದೇ ರೀತಿ ಕಿಸಾನ್ ಸ್ಟೋರ್ ಅಂತಕ್ಕಂಥದ್ದನ್ನ ಇಲ್ಲಿ ಅಮೆಜಾನ್ ತೆಗೆದುಕೊಂಡು ಬಂದಿದೆ. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಮಹಾವೃದ್ಧ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಸದಸ್ಯ ಎಂದು ಸ್ಮರಿಸುವ ದಾದಾಬಾಯಿ ನವರೋಜಿಯವರ 200ನೇ ಜನ್ಮದಿನವನ್ನ ಆಚರಣೆ ಮಾಡಿದರೆ. ಹಾಗಾದ್ರೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಷ್ಟು ಸಲ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ? ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಅಂದ್ರೆ ಕೇಳಿದರೆ 3 ಬಾರಿ. ಆಪ್ಷನ್ ಸಿ. ಯಾವಾಗ ಅಂತ ನೀವು ಆನ್ಸರ್ ಮಾಡ್ಬೇಕು. ಒಂದೇ ಕಡೆಯಿಂದ ನೀವು ನಾವೇ ಬರೀ ಹೇಳ್ಕೊಂತ ಹೋಗ್ಬೇಕು ಅಂತ ನೀವು ಏನು ಕೂಡ ಗೊತ್ತಾಗೋದಿಲ್ಲ, ನೀವು ಆನ್ಸರ್ ಮಾಡೋದಿಲ್ಲ. ಅದಕ್ಕಾಗಿ ಕೆಲವೊಂದು ಇಸ್ವಿಗಳನ್ನ ಆನ್ಸರ್ ಮಾಡ್ಬೇಕು ನೀವು. 3 ಸಲ ಮಾಡಿದ್ದಾರೆ, ಯಾವ ಮಾಡಿದ್ದಾರೆ ಆನ್ಸರ್ ಮಾಡಿ ನೋಡೋಣ. ಓಕೆನಾ? ಮುಂದಿನ ಪ್ರಶ್ನೆ. ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಆಕರ್ಷಿಸಲು ರಿಯೋ ಕಾರ್ನಿವಲ್ ಶೈಲಿಯಲ್ಲಿ ಬಾತುಕಮ್ಮ ಎಂತಕ್ಕಂಥ ಒಂದು ಹಬ್ಬವನ್ನ ಆಚರಣೆ ಮಾಡಲು ಯಾವ ಭಾರತೀಯ ರಾಜ್ಯ ಇಲ್ಲಿ ಆಯೋಜನೆ ಮಾಡಿದೆ ಅಂತ. ಬಾತುಕಮ್ಮ ಎಂತಕ್ಕಂಥ ಒಂದು ಇದನ್ನು ಎಲ್ಲಿ ಮಾಡಿದ್ದಾರೆ? ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ಬಾತುಕಮ್ಮ ಎಂತಕ್ಕಂಥ ಒಂದು ಹಬ್ಬ, ಇದು ತೆಲಂಗಾಣದಲ್ಲಿ ಮಾಡಿದ್ದಾರೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ಸಾರಿ ಈ ಒಂದು 2 ಹಬ್ಬಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಅಂತ ಕೇಳಿದರೆ ಭಾರತೀಯ ಯಾವ ರಾಜ್ಯ ಇಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ ತೆಲಂಗಾಣ. ಈ ಒಂದು ಬಾತುಕಮ್ಮ ಎಂತಕ್ಕಂಥ ಒಂದು ಹಬ್ಬ ಏನಿದೆ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಎರಡರಲ್ಲೂ ಕೂಡ ಮಾಡ್ತಾರೆ. ಎರಡೂ ಏನು ಈ ರಾಜ್ಯಗಳಿದಾವೆ, 2 ರಾಜ್ಯದಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಗೊತ್ತಿರ್ಲಿ ನಿಮಗೆ ಈ ಒಂದು ಬಾತುಕಮ್ಮ ಹಬ್ಬದ ಬಗ್ಗೆ ಪ್ರಶ್ನೆ ಕೇಳಬಹುದು. ಮುಂದಿನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಿದ ಮಾಹಿತಿ ಕೊಟ್ಟಿದ್ದೇನೆ. ಬಾತುಕಮ್ಮ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಮಹಿಳೆಯರು ಹಿಂದುವಿನ ಒಂದು ಹೂವಿನ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ ಅಂತ. ಓಕೆ, ಮುಂದಿನ ಪ್ರಶ್ನೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದ FSSAI ಅಂತ ಕರಿತೇವೆ, ಇದರ ಹೊಸ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರನ್ನು ನೇಮಕ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇಲ್ಲಿ ಯಾರನ್ನ ನೇಮಕ ಮಾಡಿದ್ದಾರೆ ಅಂತಂದ್ರೆ ರಜಿತ್ ಪುನ್ಹಾನಿ ಅಂತಕ್ಕಂಥವ್ರು. ಆಪ್ಷನ್ ಡಿ, ರಜಿತ್ ಪುನ್ಹಾನಿ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೇನೆ. FSSAI ಏನಿದೆ, ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 2006ರಲ್ಲಿ ಸ್ಥಾಪನೆ ಆಯಿತು. ಆಹಾರ ಸುರಕ್ಷತೆ ಮಾನದಂಡಗಳ ಕಾಯ್ದೆ, ಇದರ ಒಂದು ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಯಿತು. ಇದು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೀವು ಓದ್ಕೋಬೇಕು ನೋಡಿ. ಮುಂದಿನ ಪ್ರಶ್ನೆ. ಬಾಹ್ಯಾಕಾಶ ಯಾತ್ರೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂಥದ್ದು ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬೈಟ್ ಮೈಕ್ರೋ ಪ್ರೊಸೆಸರ್ ನೋಡಿ, 32 ಬಿಟ್ ಮೈಕ್ರೋ ಪ್ರೊಸೆಸರ್. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇಂಥ ಪ್ರಶ್ನೆಗಳು ಪಕ್ಕಾ ಬರ್ತವೆ. ವಿಕ್ರಮ್ 3201 ಎಂತಕ್ಕಂಥದ್ದು. ಆಪ್ಷನ್ ಎ ಸರಿ ಇದು ಉತ್ತರ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಮಾಡಿದ್ದಾರೆ ಇದೇನಂತ, ಇಸ್ರೋದ ಒಂದು ಅವ್ರು ಮಾಡಿದ್ದಾರೆ. ಇಸ್ರೋ ಸ್ಥಾಪನೆ ಆಗಿದ್ದ ಯಾವಾಗ? 1958. ಇದರ ಪ್ರಸ್ತುತ ಏನು ಚೇರ್ಮನ್ ಯಾರಿದ್ದಾರೆ ನೋಡಿ, ಪ್ರಸ್ತುತ ಚೇರ್ಮನ್. ಕಾಮೆಂಟ್ ಮಾಡಿ ನೋಡೋಣ. ನೋಡಿ, ಏನೇನ್ ಕಾಮೆಂಟ್ ಮಾಡಕ್ ಹೇಳ್ತೀನಲ್ವಾ, ಅದೇ ಪ್ರಶ್ನೆ ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ಬರ್ತದೆ. ಓಕೆನಾ? ಕಾಮೆಂಟ್ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ನೀವು ಇದು ಮಾಡಬೇಡಿ, ಪಕ್ಕಾ ಎಕ್ಸಾಮ್ಗೆ ಬರ್ತವೆ ನೋಡಿ. ಇಸ್ರೋದ ಚೇರ್ಮನ್ ಎಕ್ಸಾಮ್ಗೆ ಬರ್ಲಿಲ್ಲ ಅಂತಂದ್ರೆ ಕೇಳಿ ನೀವು ಬೇಕಾದ್ರೆ. ನಿಮ್ಮ ಒಂದು PC ಕಾನ್ಸ್ಟೇಬಲ್ ಅಲ್ಲಿ ಪಕ್ಕಾ ಪ್ರಶ್ನೆ ಇದು, ಇಸ್ರೋ ಬಗ್ಗೆ ಪಕ್ಕಾ ಕೇಳ್ತಾರೆ. ಇತ್ತೀಚೆಗೆ ಏನಪ್ಪಾ ಅಂತಾನೆ ಚೇರ್ಮನ್ ಚೇಂಜ್ ಆಗಿದ್ದಾರೆ, ಅದಕ್ಕಾಗಿ ಪಕ್ಕಾ ಪ್ರಶ್ನೆ ಕೇಳ್ತಾರೆ. ಗೊತ್ತಿರ್ಬೇಕು ಇವೆಲ್ಲ. ಓಕೆನಾ? ಮುಂದಿನ ಪ್ರಶ್ನೆ. ನಾರಿ ಅಂತಕ್ಕಂತ ಒಂದು ವರದಿ ಪ್ರಕಾರ ಭಾರತದಲ್ಲಿ ಮಹಿಳೆಯರಿಗೆ ಸುರಕ್ಷಿತ ನಗರವಾಗಿ ಯಾವ ನಗರವು ಇಲ್ಲಿ ಅಗ್ರ ಶ್ರೇಯಾಂಕವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ. ಯಾರು ಪಡ್ಕೊಂಡಿದ್ದಾರೆ ಅಂತ ನೋಡಿ. ಯಾವ ಒಂದು ಪ್ರದೇಶ ಪಡ್ಕೊಂಡಿದೆ ಅಂತ ನಾರಿ ಯೋಜನೆ ಅಡಿಯಲ್ಲಿ ಯಾವ್ದು ಪಡ್ಕೊಂಡಿದೆ? ಕೊಹಿಮಾ ಎಂತಕ್ಕಂಥ ಪ್ರದೇಶ. ಕೊಹಿಮಾ ಎಲ್ಲಿದೆ? ನಾಗಾಲ್ಯಾಂಡ್. ಎಲ್ರು ಹಾಕ್ತಾರೆ ಹಂಗೆ ಭುವನೇಶ್ವರ ಅಂತ. ನಾಗಾಲ್ಯಾಂಡ್ ನ ಒಂದು ಕೊಹಿಮಾ ಪ್ರದೇಶ ಇದನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾರಿ ವರದಿ ಪ್ರಕಾರ. ನೆನ್ಪಿಟ್ಕೊಳ್ಳಿ, ನಾಗಾಲ್ಯಾಂಡ್ ನ ಒಂದು ಕೊಹಿಮಾ ಪ್ರದೇಶ. ಕೊಹಿಮಾ ಈ ಒಂದು ನಾಗಾಲ್ಯಾಂಡ್ ಏನ್ ರಾಜ್ಯ ಇದೆ ಅದರ ಒಂದು ರಾಜಧಾನಿ ಕೂಡ ಹೌದು.
ಓಕೆನಾ. ಮತ್ತೆ ವಿಕ್ರಮ್ 3201 ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿದ್ದೇನೆ, ನೀವು ಓದ್ಕೋಬಹುದು. 32 ಬಿಟ್ ಮೈಕ್ರೋ ಪ್ರೊಸೆಸರ್ ಇದು. ಮತ್ತೆ ಯಾರ್ಯಾರು ಸೇರ್ಕೊಂಡು ಮಾಡಿದ್ದಾರೆ, ಮತ್ತೆ ಇದು ನೆಕ್ಸ್ಟ್ ನಮಗೆ ಆತ್ಮನಿರ್ಭರ ಭಾರತ ಕಡೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು. ಇವೆಲ್ಲವನ್ನು ಕೂಡ ನೀವು ಏನಪ್ಪಾ ಮಾಡಬೇಕು ಅಂತ ಅಂದ್ರೆ ನೋಡ್ಕೋಬೇಕು. ಓಕೆನಾ. ನೋಡಿ, ಇನ್ನು ಕೂಡ 28 29 ಪ್ರಶ್ನೆ ಕೊಟ್ಟಿದ್ದೇನೆ, ಆದ್ರೆ ಇನ್ನು ತುಂಬಾ ಪ್ರಶ್ನೆಗಳಿದಾವೆ, ನೋಡ್ಕೊಳ್ತಾ ಹೋಗೋಣ. ಏನು ಕೂಡ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಳ್ತಾ ಹೋಗೋಣವಂತೆ. ಆಯ್ತಾ. ಈಗಾಗಲೇ 20 ನಿಮಿಷ ಆಯ್ತು. 20 ನಿಮಿಷ ಆಯ್ತು. ಮಿನಿಮಮ್ 1 ಗಂಟೆ ಆಗ್ಬೋದು ಕ್ಲಾಸು. ಯಾರು ಕೂಡ ಮಿಸ್ ಮಾಡಬೇಡಿ. ನೋಡಿ, ಮುಂದಿನ ಪ್ರಶ್ನೆ ಏನು? ಮುಂದಿನ ಪ್ರಶ್ನೆ ನೋಡಿ, 2025ರಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ 14ನೇ ಆವೃತ್ತಿಯ ವ್ಯಾಯಾಮ ಮೈತ್ರಿ ಅಂತಕ್ಕಂಥ ಒಂದು ವ್ಯಾಯಾಮ ನಡೆದಿದೆ. ಅದು ಯಾವ ರಾಜ್ಯದಲ್ಲಿ ನಡೆಸಲಾಗ್ತಿದೆ ಅಂತ, ಮೈತ್ರಿ ರಾಜ್ಯ ಏನು ವ್ಯಾಯಾಮ ಇದೆ ಅದನ್ನ ಯಾವ ರಾಜ್ಯದ ನಡುವೆ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅಸ್ಸಾಂ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್ ಅಂತ ಇದೆ. ಮೇಘಾಲಯದಲ್ಲಿ ನಡೆಸ್ತಾ ಇದ್ದಾರೆ. ಆಪ್ಷನ್ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಬಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಈ ಒಂದು ಭಾರತ ಮತ್ತು ಥೈಲ್ಯಾಂಡ್ ಮೈತ್ರಿ ವ್ಯಾಯಾಮದ ಬಗ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನ 2006ರಲ್ಲಿ ಸ್ಥಾಪನೆ ಮಾಡಲಾಯಿತು. ಮೊದಲು ಟಿಕಾಫೆ ಅಂತಕ್ಕಂಥ ಒಂದು ಹೆಸರು ಇತ್ತು, ಇದನ್ನ 2013ರಲ್ಲಿ ಮೈತ್ರಿ ಅಂತಕ್ಕಂಥ ಒಂದು ಹೆಸರನ್ನ ಇದನ್ನ ಕೊಟ್ಟರು. ಇದು ಕೂಡ ನೆನಪಿರಲಿ, ಪ್ರಶ್ನೆ ಪಕ್ಕ ಬರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಂಬಲ್ಡನ್, ಆಸ್ಟ್ರೇಲಿಯನ್ ಓಪನ್, US ಓಪನ್, ಇಂಡಿಯನ್ ಓಪನ್ ಅಂತ. ಇಂಡಿಯನ್ ಓಪನ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. US, ವಿಂಬಲ್ಡನ್, ಆಸ್ಟ್ರೇಲಿಯನ್ ಮತ್ತೆ ಇನ್ನೊಂದು ಯಾವುದು ಫ್ರೆಂಚ್. ಈಗ 4 ಕೂಡ ಹೌದು. ಹಾಗಾದ್ರೆ US ಓಪನ್ ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದರೆ 1881ರಲ್ಲಿ ಸ್ಥಾಪನೆ ಆಗಿದೆ. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್, ವಿಂಬಲ್ಡನ್ ಮತ್ತೆ US, ಇದಕ್ಕೆ ಇವು 4ಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ನೋಡಬಹುದು. ಓಕೆನಾ. ನೋಡಿ, ಇತ್ತೀಚೆಗೆ ಉಪರಾಷ್ಟ್ರಪತಿಯಾಗಿದ್ದಾರೆ ಯಾರಪ್ಪ ಅಂತ ಅಂದ್ರೆ ಇಲ್ಲಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಇಲ್ಲಿ ಆಗಿದ್ದಾರೆ. NDA ಒಂದು ರಾಧಾಕೃಷ್ಣನ್ 15ನೇ ಉಪರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ. ಪೇಪರ್ ಅಲ್ಲೂ ಕೂಡ ಮಾಹಿತಿ ಬಂದಿತ್ತು, ಅದಕ್ಕಾಗಿ ಪೇಪರ್ ನ ಒಂದು ಕಟ್ಟಿಂಗ್ಸ್ ಅನ್ನು ಕೂಡ ನಾನು ಕೊಟ್ಟಿದ್ದೇನೆ. ಓಕೆನಾ. 15ನೇ ಉಪರಾಷ್ಟ್ರಪತಿ ಯಾರು ಅಂತ ಕೇಳಬಹುದು, ರಾಧಾಕೃಷ್ಣನ್ ಅಂತ ನೆನ್ಪಿಟ್ಕೊಳ್ಳಿ. ನಿಮಗೆ ಈ ರೀತಿಯಾಗಿ ಪೇಪರ್ ಅಲ್ಲಿ ನೋಡಿರ್ತಕ್ಕಂಥ ಮಾಹಿತಿ ಇದ್ರೆ ಪಕ್ಕಾ ನೆನಪಿರುತ್ತೆ. ಆದ್ರೆ ನಿಮಗೆ ಪ್ರಶ್ನೆ ವೈಸು ಆನ್ಸರ್ ವೈಸ್ ನಾವು ನೋಡ್ಕೊಳ್ತಾ ಹೋಗ್ತೀವಿ ಅಂತ ಅಂದ್ರೆ ಏನು ಕೂಡ ನೆನಪಿರೋದಿಲ್ಲ. ನೀವು ಸ್ವಲ್ಪ ಪೇಪರ್ ಅಲ್ಲಿ ನೋಡಿ, ಪೇಪರ್ ಅಲ್ಲಿ ಓದಿದ್ರೆ 15ನೇ ಉಪರಾಷ್ಟ್ರಪತಿ ಏನಂದ್ರೂ ಮಿಸ್ ಆಗಲ್ಲ, ರಾಧಾಕೃಷ್ಣನ್ ಅಂತ ನೀವು ನೆನ್ಪಿಟ್ಕೊಂಡೇ ಇರ್ತೀರ. ಆಯ್ತಾ. ಮುಂದಿನ ಪ್ರಶ್ನೆ ನೋಡಿ, ಇದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಿದೆ. ನೋಡಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಅಂತ ಪ್ರಶ್ನೆ. ನೋಡಿ, ಇತ್ತೀಚೆಗೆ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಇಲ್ಲಿ ಯಾರಪ್ಪ ಇನ್ನೊಬ್ರು, ಯಾರಿವರು ಯಾರಿವರು ಸರೋಜಾದೇವಿ ಅವರು, ಇವರಿಬ್ಬರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾವಾಗಿಂದ ಕೊಡ್ತಾ ಇದ್ದಾರೆ? 1992ರಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕೊಡ್ತೇನೆ. 2022ರಲ್ಲಿ ಯಾರಿಗೆ ಕೊಟ್ಟಿದ್ರು ಗೊತ್ತೇ ಇರುತ್ತೆ, ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಈಗ ಯಾರಿಗೆ ಕೊಟ್ಟಿದ್ದಾರೆ? ವಿಷ್ಣುವರ್ಧನ್ ಮತ್ತೆ ಇಲ್ಲಿ ಸರೋಜಾದೇವಿ, ಇವರಿಬ್ಬರಿಗೆ ಕೊಟ್ಟಿದ್ದಾರೆ. ಈಗ ಟೋಟಲ್ ಆಗಿ ಎಷ್ಟು ಜನ ಪಡ್ಕೊಂಡಿದ್ದಾರೆ? 12 ಜನ ಪಡ್ಕೊಂಡಿದ್ದಾರೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ದು? 1992. ನೋಡಿ, ಇತ್ತೀಚೆಗೆ ಸ್ವೀಕರಿಸಿದವರು ಯಾರು? ಇಲ್ಲಿ ಸರೋಜಾದೇವಿ ಮತ್ತೆ ವಿಷ್ಣುವರ್ಧನ್. ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ನೋಡಿ, ಇದುವರೆಗೂ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 1992ರಲ್ಲಿ ಯಾರ್ಯಾರಿಗೆ ಕೊಟ್ಟರು? ಕುವೆಂಪು ಅವರಿಗೆ ಕೊಟ್ಟರು ಸಾಹಿತ್ಯ ಕ್ಷೇತ್ರದಲ್ಲಿ, ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಕೊಡ್ತಾ ಹೋದ್ರು. ನೋಡಿ, ಮುಂದಿನ ಪ್ರಶ್ನೆ, ಜಾಗತಿಕ ಕಲಾವಿದರು ಚೆರಿ ಬ್ಲಾಸಮ್ ಉತ್ಸವವನ್ನ ಜನಸಾಮಾನ್ಯ ಸಂಗೀತ ಉಪಕ್ರಮಗಳನ್ನ ಒಳಗೊಂಡ ಶರತ್ಕಾಲ ಕ್ಯಾಲೆಂಡರ್ 2025 ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ. ನೋಡಿ, ಇದನ್ನ ಮೇಘಾಲಯ ರಾಜ್ಯ ಏನು ಶುರು ಮಾಡಿದೆ. ಇದನ್ನ ಇಂಪಾರ್ಟೆಂಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಚೆರಿ ಬ್ಲಾಸಮ್ ಅಂತಕ್ಕಂಥ ಒಂದು ಉತ್ಸವದ ಮುಖಾಂತರ ಒಂದು ಕ್ಯಾಲೆಂಡರ್ ಶುರು ಮಾಡಿದ್ರು, ಅದು ಮೇಘಾಲಯ ಶುರು ಮಾಡಿತ್ತು ಅಂತ. ನೋಡಿ, ಚೆರಿ ಬ್ಲಾಸಮ್ ಹಬ್ಬ ಇದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, NIRF ಶ್ರೇಯಾಂಕದಲ್ಲಿ ಸತತ 7ನೇ ವರ್ಷಕ್ಕೆ ಯಾವ ಸಂಸ್ಥೆ ಅಗ್ರಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದೆ ಅಂತ. ನೋಡಿ, NIRF ಅಂತ ಅಂದ್ರೆ ಪಕ್ಕ ಬರುತ್ತೆ ನಮಗೆ IIT ಮದ್ರಾಸ್ ಅಂತ. IIT ಮದ್ರಾಸ್ ಬಿಟ್ರೆ ಯಾವುದು ಕೂಡ ಪಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಷ್ಟು ಚೆನ್ನಾಗಿದೆ ಅದು. ಪ್ರಥಮ ಸ್ಥಾನ
NIRF ಶ್ರೇಯಾಂಕದಲ್ಲಿ. ಓಕೆನಾ, ಆಪ್ಷನ್ ಸಿ ಸರಿದ ಉತ್ತರ. 7ನೇ ಬಾರಿಗೆ ಪಡ್ಕೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ. NIRF ಅಂತ ಅಂದ್ರೆ ಏನು ಅಂತ ಕೇಳಬಹುದು. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂತ ಇದನ್ನ ಕರಿತೇವೆ. ಇದನ್ನ 2015ರಲ್ಲಿ ಶುರು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂಗಾಲದ ವ್ಯಾಪಾರ ಮತ್ತು ಹಸಿರು ಹೂಡಿಕೆಗಳನ್ನು ಹೆಚ್ಚಳ ಮಾಡಲು ಭಾರತವು ಯಾವ ದೇಶದೊಂದಿಗೆ ಜಂಟಿ ಕ್ರೆಡಿಟ್ ಮೆಕ್ಯಾನಿಸಮ್ ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಮತ್ತೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಇಲ್ಲಿ ಕೊಟ್ಟಿದ್ದಾರೆ. ಭಾರತವು ಈ ಒಂದು ಜಪಾನ್ನೊಂದಿಗೆ ಈ ಒಂದು JCM ಎಂಬತಕ್ಕಂಥದ್ರ ಜೊತೆಗೆ ಸಹಿ ಹಾಕಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡಿ, ಜಪಾನ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಭಾರತ ಮತ್ತು ಜಪಾನ್ ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಜಪಾನ್ ಮತ್ತು ಭಾರತದ ಒಂದು ನಡುವೆ ಈ ಒಂದು ಮೆಮೊರಾಂಡಮ್ ಸೈನ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಎಲ್ಲಿಂದ ಪ್ರಾರಂಭ ಆಗಲಿವೆ ಅಂತ ಪ್ರಶ್ನೆ ಇದೆ. ಲಂಡನ್, ಲಿವರ್ಪೂಲ್, ಮ್ಯಾಂಚೆಸ್ಟರ್ ಮತ್ತು ಬರ್ಮಿಂಗ್ಹ್ಯಾಮ್ ಅಂತ ಕೊಟ್ಟಿದ್ದಾರೆ. ನೋಡಿ, ಲಿವರ್ಪೂಲ್ ಇಂದ ಈ ಒಂದು ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಇಲ್ಲಿ ಪ್ರಾರಂಭ ಆಗ್ತಾ ಇದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಬಾಕ್ಸಿಂಗ್ ಇವ್ರು ಇವ್ರಿಗೆ ಹೊಡಿತಾವ್ರೆ, ಇವ್ರಿಗೆ ಹೊಡಿತಾವ್ರೆ, ಇವ್ರಿಗೆ ಹೊಡಿತಾವ್ರೆ, ಇವ್ರಿಗೆ ಹೊಡಿತಾವ್ರೆ. ನೆನ್ಪಿಟ್ಕೊಳ್ಳಿ, ಲಿವರ್ಪೂಲ್ ಎಂಬತಕ್ಕಂಥ ಒಂದು ಪ್ರದೇಶದಿಂದ ಇದನ್ನ ಶುರು ಮಾಡ್ತಾ ಇದ್ದಾರೆ. ಈ ಒಂದು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ, ಸೆಪ್ಟೆಂಬರ್ 2025ರಿಂದ ಜಾರಿಗೆ ಬರುವ ಹೊಸ ರಚನೆಯ ಅಡಿಯಲ್ಲಿ ಪರಿಷ್ಕೃತ GST ಸ್ಲ್ಯಾಬ್ಗಳು ಯಾವ್ಯಾವುದು ಅಂತ ಕೇಳಿದ್ವಿ. ನೋಡಿ, ತುಂಬಾ ಇಂಪಾರ್ಟೆಂಟ್, ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಎಲ್ಲರೂ ಕೂಡ ತಪ್ಪು ಹೇಳ್ತೀರಾ ಇದಕ್ಕೆ ಆನ್ಸರ್. ನೋಡಿ, 5, 18 ಮತ್ತು 40 ಇವು ಮೂರು ಕೂಡ ಹೌದು. ಇದೆಲ್ಲರೂ ಕೂಡ ಇದನ್ನ ಹಾಕ್ತೀರಾ ಆಪ್ಷನ್ ಎ ಅಂತ. ಆಪ್ಷನ್ ಎ ಹಾಕ್ತೀರಾ, ಎಲ್ಲಿಗೆ ಹೋಗ್ತೀರಾ? ಮನೆಗೆ ಹೋಗ್ತೀರಾ. ಮನೆಗೆ ಹೋಗಿ ಏನ್ ಮಾಡ್ತೀರಾ? ಚಿಪ್ ಹಿಡಿತೀರಾ. ಆಪ್ಷನ್ ಸಿ ಹಾಕ್ದವ್ರು ಏನ್ ಮಾಡ್ಕೊಂತೀರಾ? ಜಾಬ್ ತಗೊಂಡು ಊರಿಗೆ ಹೋಗ್ತೀರಾ. ಓಕೆನಾ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ 5% ಯಾವ್ದಕ್ಕಿದೆ, 18% ಯಾವ್ದಕ್ಕಿದೆ, ಇವೆಲ್ಲದರ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೋಬಹುದು. ಮತ್ತೆ ಮುಂದಿನ ಪ್ರಶ್ನೆ, ಅರುಂಧತಿ ರಾಯ್ ಅವರ ಒಂದು ಆತ್ಮಚರಿತ್ರೆ ಮದರ್ ಮೇರಿ ಕಮ್ಸ್ ಟು ಮೀ ಇದನ್ನ ಯಾವ ನಗರದಲ್ಲಿ ಬಿಡುಗಡೆ ಮಾಡಿದರು? ನೋಡಿ, ಇದನ್ನ ಇತ್ತೀಚೆಗೆ ಕೊಚ್ಚಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಅರುಂಧತಿ ರಾಯ್ ಅಂತಕ್ಕಂಥವ್ರು ಯಾವ ರಾಜ್ಯದವರು? ಇವರು ಕೇರಳ ರಾಜ್ಯದವರು. ಕೇರಳ ರಾಜ್ಯದವರಾಗಿ ಅವ್ರೇನ್ ತಿರುವನಂತಪುರಮಲ್ಲ ಇದನ್ನ ಬಿಡುಗಡೆ ಮಾಡ್ತಾರೆ, ಕೊಚ್ಚಿಯಲ್ಲೇ ಮಾಡ್ಬೇಕು. ಕೊಚ್ಚಿ ಯಾವ ಒಂದು ಸ್ಟೇಟ್ ದಲ್ಲಿದೆ? ಕೊಚ್ಚಿ ಕೇರಳದಲ್ಲಿದೆ. ಅದಕ್ಕಾಗಿ ಕೊಚ್ಚಿ ಸರಿಯಾದ ಉತ್ತರ. ಮದರ್ ಮೇರಿ ಕಮ್ಸ್ ಟು ಮೀ, ಇಲ್ಲಿ ನೋಡಿ ಅರುಂಧತಿ ರಾಯ್ ಅವರು ಕೂತ್ಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, ರಾಯಲ್ ಭೂತಾನ್ ಬೌದ್ಧ ದೇವಾಲಯವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಪ್ರಶ್ನೆ. ನೋಡಿ, ಬಿಹಾರದ ಒಂದು ರಾಜಗಿರಿ ಅಂತಕ್ಕಂಥ ಸ್ಥಳದಲ್ಲಿ ಈ ಒಂದು ರಾಯಲ್ ಭೂತಾನ್ ಎಂಬತಕ್ಕಂಥ ಒಂದು ದೇವಾಲಯವನ್ನ ಏನು ಉದ್ಘಾಟನೆ ಮಾಡಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಪಂಥಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೇನೆ. ಥೆರವಾಡ ಜೈನ್, ಥೆರವಾಡ ಒಂದು ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ ಈ ಒಂದು 3 ಯಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನಾಂಕದಂದು ಶಿಕ್ಷಕರ ದಿನವನ್ನ ಆಚರಣೆ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ. ಸೆಪ್ಟೆಂಬರ್ 5ರಂದು ನಾವು ಆಚರಣೆ ಮಾಡ್ತೇವೆ ಶಿಕ್ಷಕರ ದಿನವಾಗಿ. ನೋಡಿ, ಸೆಪ್ಟೆಂಬರ್ 5ರಂದು ಯಾಕೆ ಆಚರಣೆ ಮಾಡ್ತೇವೆ? ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. 1962ರಿಂದ ಇದನ್ನ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಇವರು ಏನಪ್ಪಾ ಆಗಿದ್ರು ಅಂತಂದ್ರೆ ಪ್ರಥಮ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿ. ಇವೆರಡು ಕೂಡ ನೆನಪಿಟ್ಕೊಂಡಿರ್ಲಿ, ಪಕ್ಕಾ ಪ್ರಶ್ನೆ ಇಲ್ಲಿ ಕೂಡ ಬರುತ್ತೆ. ಮತ್ತೆ ಮುಂದಿನ ಪ್ರಶ್ನೆ, ಪ್ರೊಫೆಸರ್ VK ಗೋಕಾಕ್ ಪ್ರಶಸ್ತಿ, ವಿಕ್ರು ಗೋಕಾಕ್ ಅಂತ ಆಗಬೇಕಿತ್ತು, VK ಅಂತ ಇದೆ. ವಿಕ್ರು ಗೋಕಾಕ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುವುದು ಅಂತ ಇಲ್ಲಿ ಪ್ರಶ್ನೆ. ನೋಡಿ, ಆನಂದ್ ವಿ ಪಾಟೀಲ್ ಅವರಿಗೆ ಈ ಒಂದು ವಿಕ್ರು ಗೋಕಾಕ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ. ನೋಡಿ, ಮಧ್ಯಪ್ರದೇಶ, ಅಸ್ಸಾಂ, ರಾಜಸ್ಥಾನ, ಗುಜರಾತ್ ಅಂತ. ನೋಡಿ, ಅಸ್ಸಾಂನಲ್ಲಿ ಇದನ್ನ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಯಾರು ಕೂಡ ಆನ್ಸರ್ ಮಾಡಿರಲಿಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ. ಯಾರ್ಯಾರು ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿರಲಿಲ್ಲ, ಮುಂದೆ ನಿಮಗೆ ಕೊಡ್ತಾ ಹೋಗ್ತೇನೆ ಪ್ರಶ್ನೆಗಳನ್ನ. ಇಲ್ಲಿ ನೋಡಿ, ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಅಸ್ಸಾಂನಲ್ಲಿ ವಿ ಫೌಂಡೇಶನ್ ಇಂಡಿಯಾ ಅಂತಕ್ಕಂಥವ್ರು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹೊಸ ಗಣಿ ಕಾರ್ಯದರ್ಶಿಯಾಗಿ ಯಾರನ್ನು ಅಧಿಕಾರಕ್ಕೆ ಇಲ್ಲಿ ವಹಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ. ನೋಡಿ, ಪಿಯೂಷ್ ಗೋಯಲ್ ಅವರನ್ನ ಈ ಒಂದು ಗಣಿ ಕಾರ್ಯದರ್ಶಿಯಾಗಿ ಅಧಿಕಾರಕ್ಕೆ ವಹಿಸಿಕೊಂಡಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ.
ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬಂದರು ಆಧಾರಿತ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ ನೋಡಿ. ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ಇಲ್ಲಿ ತಮಿಳುನಾಡಿನ ಒಂದು ವಿಒಸಿ ಪೋರ್ಟ್ ನಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಏನು ಅಂತಂದ್ರೆ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರೋಗ್ರಾಮ್ ಅಂತ. ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರೋಗ್ರಾಮ್. ಈ ಒಂದು ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರೋಗ್ರಾಮ್ ಅನ್ನ ಯಾವ ಒಂದು ಪೋರ್ಟಲ್ ಮಾಡಿದ್ದಾರೆ ಅಂದ್ರೆ ವಿಒಸಿ ಪೋರ್ಟ್. ಎಲ್ಲಿದೆ ಅಂತ ಕೇಳಿದ್ರೆ ತಮಿಳುನಾಡು. ಇಷ್ಟನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಒಂದು ಅಂಕ ಪಕ್ಕ ಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಿಎಂ ಯೋಗಿ ಆದಿತ್ಯನಾಥ್ ಅವರು ಘೋಷಣೆ ಮಾಡಿರ್ತಕ್ಕಂಥ ಹೊಸ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಯೋಜನೆ ಅಡಿಯಲ್ಲಿ ಯಾರನ್ನು ಸೇರಿಸಲಾಗಿದೆ ಅಂತ. ಕ್ಯಾಶ್ಲೆಸ್ ಮೆಡಿಕಲ್ಸ್. ಕ್ಯಾಶ್ ಲೆಸ್ ನಲ್ಲಿ ಈಗ ಶಿಕ್ಷಕರನ್ನು ಕೂಡ ಏನ್ ಮಾಡಿದ್ದಾರೆ, ಸೇರಿಸಿದರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಅನ್ನ ಯಾವ ದೇಶಗಳು ಇಲ್ಲಿ ಆಯೋಜನೆ ಮಾಡ್ತಾ ಇದಾವೆ ಅಂತ ಇಲ್ಲಿ ಪ್ರಶ್ನೆ. ಯಾವ್ಯಾವ್ದು ಆಯೋಜನೆ ಮಾಡ್ತಾ ಇದಾವೆ ಐಸಿಸಿ ಮಹಿಳಾ ವಿಶ್ವಕಪ್ ಅನ್ನ? ನೋಡಿ, ಭಾರತ ಮತ್ತು ಶ್ರೀಲಂಕಾ. 2025ರ ಮಹಿಳಾ ಏಕದಿನ ವಿಶ್ವಕಪ್, ವುಮೆನ್ಸ್ ವರ್ಲ್ಡ್ ಕಪ್ ಅಂತ ಕರಿತೇವೆ, ಇದನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಇಲ್ಲಿ ಇನ್ನೊಂದೇನಪ್ಪಾ ಅಂತಾನೆ, ಪಾಕಿಸ್ತಾನದ ಒಂದು ಗೇಮ್ಸ್ ಏನಿರ್ತವೆ ಅವೆಲ್ಲವೂ ಕೂಡ ಎಲ್ಲಿ ನಡೀತವೆ? ಈ ಶ್ರೀಲಂಕಾದಲ್ಲಿ ನಡೀತವೆ. ನಮ್ಮ ಭಾರತದಲ್ಲಿ ಅವ್ರಿಗೆ ಜಾಗ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ, ಅದನ್ನ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಓಕೆ, ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಅಥವಾ ಪ್ರಮಾಣ ವಚನ ಸ್ವೀಕಾರ ಮಾಡಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ, ಯಾರಪ್ಪ ಪ್ರಮಾಣ ವಚನ ಸ್ವೀಕರಿಸಿಕೊಂಡ್ರು ಅಂತ ಅಂದ್ರೆ ಸಿ.ಪಿ. ರಾಧಾಕೃಷ್ಣನ್ ಅಂತಕ್ಕಂಥವ್ರು. ಈ ಒಂದು ಬಾಂಬೆ ಹೈಕೋರ್ಟ್ ನ ಹೊಸ ನೂತನ ನ್ಯಾಯಮೂರ್ತಿಯಾಗಿ, ಮುಖ್ಯ ನ್ಯಾಯಮೂರ್ತಿಯಾಗಿ ಇವರು ವಹಿಸಿಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಇಲ್ಲಿ ನಾನು ಕೂಡ ಬರ್ತದೆ. ಇದೇ ರೀತಿ ಮುಂದಿನ ಪ್ರಶ್ನೆ, ನೀತಿ ಆಯೋಗವು ಯಾವ ವರ್ಷದ ವೇಳೆಗೆ ಭಾರತದ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ 51.57 ಮಿಲಿಯನ್ ಗಳಿಗೆ ದ್ವಿಗುಣಗೊಳಿಸ್ತಕ್ಕಂಥ ಒಂದು ಗುರಿಯನ್ನ ಹೊಂದಿದೆ ಅಂತ. ಡಬಲ್. ಇಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನು ದ್ವಿದಳ ಧಾನ್ಯಗಳು ಅಂತಂದ್ರೆ ಪಲ್ಸಸ್ ಅಂತ ಕರಿತೇವೆ. ಪಲ್ಸಸ್ ಅಲ್ಲಿ ರೆಡ್ ಗ್ರಾಮ್ ಬರುತ್ತೆ. ರೆಡ್ ಗ್ರಾಮ್ ಅಂತ ತೊಗರಿ, ಇವೆಲ್ಲವೂ ಕೂಡ ನೆನ್ಪಿಟ್ಕೋಬೇಕು. 2047 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ. 51.57 ಮಿಲಿಯನ್ ಟನ್ ಅಂತ ನೆನ್ಪಿಟ್ಕೊಳ್ಳಿ, ಪಕ್ಕ ಈ ಪ್ರಶ್ನೆ ಬರುತ್ತೆ. 51.57, 5157 ನೋಡಿ, 2047 ವೇಳೆಗೆ ಮಾಡಬೇಕು ಅಂತ 51.57 ಮಿಲಿಯನ್ ಟನ್ ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ. 2030 ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಇದನ್ನ ಮಾಡಬೇಕು ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಸ್ರೋದ ಕುಲಶೇಖರ ಪಟ್ಟಣಂ ಬಾಹ್ಯಾಕಾಶ ನಿಲ್ದಾಣವು ಯಾವಾಗ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡುತ್ತೆ ಅಂತ ಪ್ರಶ್ನೆ. ಡಿಸೆಂಬರ್ 2026 ವೇಳೆಗೆ ಇದು ಪ್ರಾರಂಭ ಆಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇದು ಎಲ್ಲಿದೆ ಅಂತ ಕೇಳಬಹುದು, ಕುಲಶೇಖರ ಪಟ್ಟಣಂ ಎಲ್ಲಿದೆ ಅಂತ ಕೇಳಬಹುದು. ತಮಿಳುನಾಡಿನ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ಇಸ್ರೋದ 2ನೇ ಬಾಹ್ಯಾಕಾಶ ನಿಲ್ದಾಣ. ಹಾಗಾದ್ರೆ ಮೊದಲನೇದು ಯಾವುದು? ಶ್ರೀಹರಿಕೋಟಾ. ಎಲ್ಲಿದೆ ಕಮೆಂಟ್ ಮಾಡಿ. ಯಾವ ಕೆರೆಯಲ್ಲಿ ಕಂಡು ಬರುತ್ತೆ ಕಮೆಂಟ್ ಮಾಡಿ, ಆಯ್ತಾ? ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಥೈಲ್ಯಾಂಡ್ ನ ಹೊಸ ಪ್ರಧಾನಿಯಾಗಿ ಯಾರು ಆಯ್ಕೆ ಆದ್ರು ಅಂತ ಪ್ರಶ್ನೆ. ನೋಡಿ, ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ಅನುತಿನ್ ಚಾರ್ನ್ ವಿರುಕಲ್ ಎಂಬತಕ್ಕಂಥವ್ರು, ಥೈಲ್ಯಾಂಡ್ ನ ಒಂದು ನೂತನ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಲಕ್ಕಾ ಜಲಸಂಧಿಯಲ್ಲಿ ಗಸ್ತು ತಿರುಗುವ ಒಂದು ಭಾರತ ಯೋಜನೆಯನ್ನ ಯಾವ ದೇಶ ಔಪಚಾರಿಕವಾಗಿ ಬೆಂಬಲ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ. ಯಾವುದು ಮಾಡಿದೆ? ಸಿಂಗಾಪುರ್ ದೇಶ ಔಪಚಾರಿಕವಾಗಿ ಬೆಂಬಲ ಮಾಡಿದೆ. ಹಾಗಾದ್ರೆ ಸ್ಟ್ರೈಟ್ ಆಫ್ ಮಲಕ್ಕಾ ಎಲ್ಲಿದೆ? ಇಲ್ಲಿ ನೋಡಿ, ಸ್ಟ್ರೈಟ್ ಆಫ್ ಮಲಕ್ಕಾ ಎಲ್ಲಿದೆ ನೋಡಿ, ಇಂಡೋನೇಷ್ಯಾ, ಸಿಂಗಾಪುರ್, ಇವೆರಡು ದೇಶಗಳ ನಡುವೆ ಇರುತ್ತೆ. ಇಲ್ಲಿ ಮಲೇಷ್ಯಾ ಕಂಡು ಬರುತ್ತೆ, ಇದು ಕೂಡ ನೆನ್ಪಿಟ್ಕೋಬೇಕು. ಇದು ಸ್ಟ್ರೈಟ್ ಆಫ್ ಮಲಕ್ಕಾ ನೋಡಿ, ಹಿಂದೂ ಮಹಾಸಾಗರ ಮತ್ತೆ ಸೌತ್ ಚೀನಾ ಸಿ ಅಂದ್ರೆ ದಕ್ಷಿಣ ಚೀನಾ ಸಮುದ್ರ, ಇವೆರಡನ್ನ ಕೂಡ ಡಿವೈಡ್ ಮಾಡತಕ್ಕಂಥ ಜಲಸಂಧಿ ಯಾವುದು? ಸ್ಟ್ರೈಟ್ ಆಫ್ ಮಲಕ್ಕಾ. ಓಕೆನಾ? ಮುಂದಿನ ಪ್ರಶ್ನೆ, ಸೆಪ್ಟೆಂಬರ್ 2025ರ ಬ್ಲಡ್ ಮೂನ್ ಎಷ್ಟು ಕಾಲ ಇರುತ್ತೆ ಅಂತ ಪ್ರಶ್ನೆ ಕೇಳಿದರೆ 82 ನಿಮಿಷಗಳ ಕಾಲ ಇಲ್ಲಿ ಇರುತ್ತದೆ. ಬ್ಲಡ್ ಮೂನ್, ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿಗಳನ್ನ ಹಿಂದಿನ ತರಗತಿಗಳಲ್ಲಿ ಕೊಟ್ಟಿದ್ದೇನೆ,
ನೋಡ್ಕೋಬಹುದು. ಅದು ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತೇನೆ, PDF ಓಪನ್ ಮಾಡಿ ಇದನ್ನ ನೀವು ಪಡ್ಕೋಬಹುದು. ಈ ರಕ್ತ ಚಂದ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ತಾ ಹೋಗಿ. ನೋಡಿ, ಮುಂದಿನ ಪ್ರಶ್ನೆ, ನಿಸಾರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಇಸ್ರೋ ಮತ್ತು ನಾಸಾ ನಡುವಿನ ಜಂಟಿ ಕಾರ್ಯಾಚರಣೆ ಅಂತ ಕೊಟ್ಟಿದ್ದಾರೆ. ಇದನ್ನು GSLV F-16 ಮೂಲಕ ಭೂಸ್ಥಿರ ಒಂದು ಕಕ್ಷೆಗೆ ಉಡಾಯಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಮತ್ತೆ ಇದು ತೀರದ ಸವೆತ ಮತ್ತು ಮಂಜುಗಡ್ಡೆ ಕರಗುವಿಕೆಯಂತಹ ಒಂದು ಪರಿಸರ ಬದಲಾವಣೆಗಳನ್ನ ಮೇಲ್ವಿಚಾರಣೆ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾನೆ 1 ಮತ್ತು 3, ಆಪ್ಷನ್ ಬಿ. 1 ಮತ್ತು 3 ಸರಿದಾಗ ಇಲ್ಲಿ GSLV F-16 ಏನಿದೆ ಇದು ತಪ್ಪು. ಯಾಕೆ ತಪ್ಪು ಇಲ್ಲಿ ಕೊಟ್ಟಿದ್ದೇನೆ, ಯಾವ ರೀತಿ ಉಡಾವಣೆ ಮಾಡಿದ್ರು ಅಂತ. ಮುಂದಿನ ಪ್ರಶ್ನೆ, ಮಾಲ್ಡೋವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಸ್ಟಾರ್ಟ್ ಮಾಡಿದ್ಯಾರು? ಇಂಡಿಯಾ ಮತ್ತೆ ಫ್ರಾನ್ಸ್. ಯಾವ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂಡಿತು ಅಂತ ನೋಡಿ, ಇತ್ತೀಚೆಗೆ ಮಾಲ್ಡೋವಾ ಎಂತಕ್ಕಂಥದ್ದು 107ನೇ ಸದಸ್ಯ ರಾಷ್ಟ್ರವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಒಂದು ಭಾಗವಾಗಿ ಸೇರ್ಕೊಂಡಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ ಯಾವುದು? ಗುರುಗ್ರಾಮ. ಎಲ್ಲಿದೆ? ಭಾರತ. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮುಂದಿನ ಪ್ರಶ್ನೆ, 2025ರ ಚೆಸ್ ವಿಶ್ವಕಪ್ ಅನ್ನ ಯಾವ ದೇಶ ಇಲ್ಲಿ ಆಯೋಜನೆ ಮಾಡ್ತಿದೆ ಅಂತ. ಯಾರು ಮಾಡ್ತಿದ್ದಾರೆ? ಭಾರತದವ್ರು ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ನೋಡಿ, ಹಿಂದಿನ ವರ್ಷ ಏನ್ ಮಾಡಿದ್ವಿ ನಾವು, ಲಾಸ್ಟ್ ಇಯರ್ ಡಿ ಗುಕೇಶ್ ಅಂತಕ್ಕಂಥವ್ರು ಇಂಡೋನೇಷ್ಯಾದ ಬಾಳಿಯಲ್ಲಿ ಡೆಂಗ್ ಲೈರೆನ್ ಎಂತಕ್ಕಂಥವ್ರನ್ನ ಸೋಲ್ಸಿ ಏನ್ ಮಾಡಿದ್ರು, ಚಾಂಪಿಯನ್ ಆಗಿದ್ರು. ಈಗ ಚಾಂಪಿಯನ್ ನಾವು ಆಗಿದ್ದೀವಿ ಅಂತ ಅಂದ್ರೆ ವಿಶ್ವಕಪ್ ಯಾರು ಮಾಡ್ಬೇಕು? ಭಾರತ ಮಾಡ್ಬೇಕು. ಓಕೆನಾ? ಆಪ್ಷನ್ ಎ ಸರಿ ಉತ್ತರ. ಅದೇ ರೀತಿ ಕೇಳೋದು ನೋಡಿ, ಇನ್ನೊಂದು ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಂಜಯ್ ಎಂತಕ್ಕಂಥದ್ದು ಏನು ಅಂತ ಕೇಳಿದರೆ, ಇದೊಂದು ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆ. ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, 2025ರ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಯಾವ ದಿನಾಂಕದಂದು ಆಚರಣೆ ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ತಾರೀಕಿನಂದು ಏನ್ ಮಾಡ್ತೇವೆ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ನಾವು ಆಚರಣೆನ ಮಾಡ್ತೇವೆ. ಯಾವತ್ತಿಂದ ಮಾಡ್ತಿದ್ದೇವೆ? 1965ರಿಂದ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಇಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ? 1965. ಸ್ಟಾರ್ಟ್ ಆಗಿದ್ದು 1967ರಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಲ್ಲಿ ಯಾವ ದೇಶವು ತನ್ನ ಮೊದಲ ಪುರುಷರ ಸಂಯುಕ್ತ ತಂಡವನ್ನ ಚಿನ್ನವನ್ನ ಇಲ್ಲಿ ಗೆದ್ದಿದೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಅಂದ್ರೆ ಭಾರತ, ಇಂಡಿಯಾ. ಸ್ಪೋರ್ಟ್ಸ್ ನ್ಯೂಸ್ ಕೂಡ ತುಂಬಾ ಇಂಪಾರ್ಟೆಂಟ್, ಪ್ರಶ್ನೆ ಕೇಳ್ತಾರೆ. ಮುಂದಿನ ಪ್ರಶ್ನೆ, 4ನೇ ಪುರುಷರ ಏಷ್ಯಾ ಹಾಕಿ ಪ್ರಶಸ್ತಿಯನ್ನ ಗೆದ್ದಂತಹ ದೇಶ ಯಾವುದು ಅಂತ ಕೇಳ್ತಾರೆ. ಭಾರತ. ಯಾವ ವಿರುದ್ಧ? ಸೌತ್ ಕೊರಿಯಾ. ಇದೆಲ್ಲಿ ನಡೀತು? ರಾಜಗಿರಿ ಎಂತಕ್ಕಂಥ ಪ್ರದೇಶ. ಇದೆಲ್ಲಿದೆ? ಬಿಹಾರದಲ್ಲಿದೆ. ಓಕೆನಾ? ಇಷ್ಟು ನೆನ್ಪಿಟ್ಕೊಂಡ್ರ? ಮುಂದೆ ಹೋಗೋಣ ಇವಾಗ. ಓಕೆ, ಮುಂದೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ, ಯಾವ ದೇಶವು ಸುಧಾರಿತ ಪತ್ತೇದಾರಿ ಉಪಗ್ರಹ ಓಫೆಕ್ 19 ಎಂತಕ್ಕಂಥದನ್ನ ಉಡಾವಣೆ ಮಾಡಿತು ಅಂತ. ನೋಡಿ, ಇಸ್ರೇಲ್ ಎಂತಕ್ಕಂಥ ದೇಶ ಈ ಒಂದು ಓಫೆಕ್ 19 ಎಂತಕ್ಕಂಥದನ್ನ ಉಡಾವಣೆ ಮಾಡಿದ್ದಾರೆ. ಆಪ್ಷನ್ ಬಿ ಸರಿ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ. ಇದೊಂದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಪಕ್ಕಾ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ? ಓಫೆಕ್ 19 ಇದೊಂದು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಆಪ್ಷನ್ ಕೊಟ್ಬಿಟ್ಟು ಇಲ್ಲಿ ತಪ್ಪು ಮಾಡಕ್ ಹೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, SAR ಅಂತ, ಸಿಂಥೆಟಿಕ್ ಅಪರ್ಚರ್ ರೇಡಾರ್. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರಲ್ಲಿ ಸೆರೆನಾ ವಿಲಿಯಮ್ಸ್ ನಂತರ ಸತತ 2 US ಓಪನ್ ಪ್ರಶಸ್ತಿಗಳನ್ನ ಗೆದ್ದ ಮೊದಲ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಯಾರು? ನೋಡಿ, ಯಾರು? ಅರಿನಾ ಸೆಬಲೆಂಕಾ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ 2025ರ ವಿಷಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಜಾಗತಿಕ ಪ್ರಗತಿಗೆ ಜಾಗವನ್ನ ಬಳಸಿಕೊಳ್ಳುವುದು, ನಾವೀನ್ಯತೆ, ನೀತಿ ಮತ್ತು ಬೆಳವಣಿಗೆ ಎಂತಕ್ಕಂಥದ್ದು. ಆಪ್ಷನ್ ಯಾವುದು? ಸಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನ್ಯಾಟ್ರಾನ್ ಎಂತಕ್ಕಂಥ ಸರೋವರ. ನ್ಯಾಟ್ರಾನ್ ಸರೋವರ ಯಾವ 2 ದೇಶಗಳ ಗಡಿಯಲ್ಲಿ ಇದೆ? ನೋಡಿ, ತುಂಬಾ ಇಂಪಾರ್ಟೆಂಟ್. ಇದು ಯಾವ ಒಂದು 2 ದೇಶಗಳ ಗಡಿಯಲ್ಲಿದೆ? ಟಾಂಜಾನಿಯಾ ಮತ್ತು ಕೀನಿಯಾ. ಆಪ್ಷನ್ ಬಿ, ಟಾಂಜಾನಿಯಾ ಮತ್ತು ಕೀನಿಯಾ ದೇಶಗಳ ನಡುವೆ ಇರ್ತಕ್ಕಂಥದ್ದು ಈ ಒಂದು ನ್ಯಾಟ್ರಾನ್ ಸರೋವರ. ಯಾವ ಒಂದು ಖಂಡದಲ್ಲಿದೆ ಅಂತ ಕೇಳಿದ್ರೆ ಆಫ್ರಿಕಾ. ಓಕೆನಾ?
ಪೆಸಿಫಿಕ್ ರೀಚ್ 2025 ವ್ಯಾಯಾಮವನ್ನು ಯಾವ ದೇಶದಲ್ಲಿ ನಡೆಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸಿಂಗಾಪುರ್ ಇದೆ, ಜಪಾನ್ ಇದೆ, ಭಾರತ ಇದೆ, ರಷ್ಯಾ ಇದೆ. ಉತ್ತರ ಹಾಕಿ ನೋಡೋಣ. ಇಲ್ಲಿ ಪೆಸಿಫಿಕ್ ರೀಚ್ 2025 ಒಂದು ಏನಿದೆ ಇದನ್ನ ಎಲ್ಲಿ ಮಾಡ್ತಾ ಇದಾರೆ ನೋಡಿ, ಆನ್ಸರ್ ಮಾಡಿ ನೋಡೋಣ. ಇದನ್ನ ಸಿಂಗಾಪುರ್ ನಲ್ಲಿ ಮಾಡ್ತಾ ಇದಾರೆ. ಆಪ್ಷನ್ ಎ ಸರಿದ ಉತ್ತರ. ಫ್ರೀಡಮ್ ಎಡ್ಜ್ ಎಂಬತಕ್ಕಂಥ ಒಂದು ತ್ರಿಪಕ್ಷೀಯ ವ್ಯಾಯಾಮ ಇದೆ, ಯಾವ ದೇಶಗಳು ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಏನು ಫ್ರೀಡಮ್ ಎಡ್ಜ್ ಎಂಬತಕ್ಕಂಥದ್ದು ಇತ್ತೀಚೆಗೆ ದಕ್ಷಿಣ ಕೊರಿಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್. ಆಪ್ಷನ್ ಎ ಈ ದೇಶ ಈ ಒಂದು ಫ್ರೀಡಮ್ ಎಡ್ಜ್ ಎಂಬತಕ್ಕಂಥ ಒಂದು ತ್ರಿಪಕ್ಷೀಯ ವ್ಯಾಯಾಮವನ್ನ ಇಲ್ಲಿ ಪ್ರಾರಂಭ ಮಾಡಿದವೆ. ನೋಡಿ, ಇದಾಗಿತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳು. ಸೆಪ್ಟೆಂಬರ್ 2025 ಸಂಪೂರ್ಣ ಪ್ರಚಲಿತ ಘಟನೆಗಳು. ಈ ಸಂಪೂರ್ಣ PDF ಏನಿದೆ ಅಥವಾ ಈ ಒಂದು PPT ಏನಿದೆ ಫ್ರೀ ಕೊಡ್ತೇನೆ, ಫ್ರೀ, ₹1 ಕೂಡ ತಗೊಳ್ಳೋದು. ಆಯ್ತಾ? ಎಲ್ಲಿ ಸಿಗತ್ತೆ? ಟೆಲಿಗ್ರಾಮ್ ಅಲ್ಲಿ ಸಿಗತ್ತೆ. ಹಾಗಾದ್ರೆ ಟೆಲಿಗ್ರಾಮ್ ಲಿಂಕ್ ಎಲ್ಲಿ ಸಿಗತ್ತೆ? ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ಲಿಲ್ವಾ? ಏನ್ ಮಾಡ್ರಿ ಅಂತ ಟೆಲಿಗ್ರಾಮ್ ಓಪನ್ ಮಾಡ್ರಿ. ಇಲ್ಲಿ ನೋಡಿ ಬರೀತಿದ್ದೇನೆ, ಸಕ್ಸಸ್ ಟಾಕ್ ಜೀವನ್ ಅಂತ. ಇಲ್ಲ ಅಂತ ಅಂದ್ರೆ ಉದ್ಯೋಗ್ ಜೀವನ್ ಅಂತ. ಉದ್ಯೋಗ್ ಜೀವನ್ ಅಂತ, ಇಲ್ಲ ಅಂತಂದ್ರೆ ಸಕ್ಸಸ್ ಟಾಕ್ ಜೀವನ್ ಅಂತ. 2 ಚಾನಲ್ ಇದಾವೆ, ಅಲ್ಲಿ ನಿಮಗೆ ಸಿಗ್ತದೆ. ಆಯ್ತಾ? ಮತ್ತೆ ಈ ಒಂದು ವಿಡಿಯೋ ಹೇಗೆ ಯೂಸ್ಫುಲ್ ಆಯ್ತಾ? ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಯಾರು ಮಾಡಿಲ್ಲ. ಮತ್ತೆ ಕಮೆಂಟ್ ಮಾಡಿ. ಪಕ್ಕಾ ಪ್ರಶ್ನೆಗಳನ್ನ ಕೇಳಿದ್ದೇನೆ, ಅದೆಲ್ಲದಕ್ಕೂ ಕೂಡ ಕಮೆಂಟ್ ಮಾಡಬೇಕು. ಮತ್ತೆ ಇನ್ನೊಂದು ಶೇರ್ ಮಾಡಬೇಕು. ಆಯ್ತಾ? ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ, ಬೆಲ್ ಐಕಾನ್ ಯಾರು ಪ್ರೆಸ್ ಮಾಡ್ಕೊಂಡಿದೆ ಎಲ್ಲರೂ ಕೂಡ ತಪ್ಪದೆ ಮೊದಲು ಮಾಡಿ. ನಿಮಗೆ ಯೂಸ್ ಆಗ್ತದೆ. ಇನ್ನೊಂದು ನಿಮಗೆ ಒಂದು ಪ್ರಶ್ನೆ ಕೊಡ್ತೇನೆ, ಏನಪ್ಪಾ ಅಂತ ಅಂದ್ರೆ ವರ್ಲ್ಡ್ ಓಝೋನ್ ಡೇ. ಈ ಒಂದು ವರ್ಲ್ಡ್ ಓಝೋನ್ ಡೇ ನ ಒಂದು ಥೀಮ್ ಏನು? ಎಲ್ಲರಿಗೂ ಕೂಡ ಗೊತ್ತು, ಸೆಪ್ಟೆಂಬರ್ 16ಕ್ಕೆ ಇದನ್ನ ಆಚರಣೆ ಮಾಡ್ತೀವಿ ಅಂತ ಎಲ್ರಿಗೂ ಕೂಡ ಗೊತ್ತು. ನಿಮಗೂ ಗೊತ್ತು, ನನಗೂ ಗೊತ್ತು. ಹಾಗಾದ್ರೆ ಇಲ್ಲಿ ಥೀಮ್ ಏನಿದೆ ಯಾರಿಗೂ ಕೂಡ ಗೊತ್ತಿಲ್ಲ, ಹೌದಾ? ಹಾಗಾದ್ರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿದೆ, ನಿಮಗೆ ಹೇಳೋದಿಲ್ಲ, ನೀವು ಕಮೆಂಟ್ ಮಾಡ್ಬೇಕು. ಆಯ್ತಾ? ವಿಡಿಯೋ ಯೂಸ್ಫುಲ್ ಆಯ್ತಾ? ವಿಡಿಯೋ ಯೂಸ್ಫುಲ್ ಆದ್ರೆ ಎಲ್ರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್.